ಹಲೋ ಗಾಯ್ಸ್, ವೆಲ್ಕಮ್ ಟು ಚಾರಿ ಮ್ಯಾಟ್ ಚಾನಲ್. ಮತ್ತು ನಾನಿವತ್ತು ಮತ್ತೆ ಮೈನ್ಕ್ರಾಫ್ಟ್ ಆಡ್ತಾ ಇದ್ದೀನಿ. ಇದು ಮೈನ್ಕ್ರಾಫ್ಟ್ ಅಂತ ಹೇಳೋಕ್ಕಾಗಲ್ಲ, ಕ್ರಾಫ್ಟ್ ವರ್ಲ್ಡ್ ಅಂತ ಹೇಳೋಕ್ಕಾಗುತ್ತೆ. ಸೊ ನಾನು ಮೈನ್ಕ್ರಾಫ್ಟ್ ತೊಗೊಳ್ಳೋಣ ಅಂತ ಹೋದಾಗ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಮೈನ್ಕ್ರಾಫ್ಟು. ಫಸ್ಟ್ ಏನು ಮಾಡೋಣ, ಎಲ್ಲ ಗೇಮ್ಸ್ನ ಎಕ್ಸ್ಪ್ಲೋರ್ ಮಾಡೋಣ. ಫಸ್ಟ್ ಪ್ರೋ ಮ್ಯಾನ್ ಆಗೋಣ, ಆಮೇಲೆ ರಿಯಲ್ ಮೈನ್ಕ್ರಾಫ್ಟ್ಗೆ ಹೋಗಿ ಹ್ಯಾಕರ್ ಆಗೋಣ ಅಂತ ಯೋಚನೆ ಮಾಡಿ ಈ ಗೇಮ್ ಬಂದಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಇದು ಸರ್ವೈವಲಲ್ಲೇ ಮಾಡಿರೋದು. ನಾನು ಎಂಥ ಕ್ರಿಯೇಟಿವ್ ಯೂಸ್ ಮಾಡಿಲ್ಲ, ಯಾಕಂದರೆ ಇದರೊಳಗೆ ಕ್ರಿಯೇಟಿವ್ ಯೂಸ್ ಮಾಡೋಕ್ಕೂ ಆಗಲ್ಲ. ಸೊ ನಾನು ಸೌಂಡ್ ಸ್ವಲ್ಪ ಇಟ್ಬಿಡ್ತೀನಿ. ಓಕೆ, ಸೊ ನಾನು ಏನು ಮಾಡಿದೆ, ಈ ಹೌಸ್ ಮಾಡಿದ್ದೀನಿ. ಡೈಮಂಡ್ದು ಫುಲ್ ಮೈನ್ ಮಾಡಿದ್ದೀನಿ ಗಾಯ್ಸ್. ನನ್ನ ಹಿಂದಿನ ವರ್ಷದಿಂದ ಯೂಟ್ಯೂಬ್ ಚಾನಲ್ ಹಿಂದಿನ ವರ್ಷ ತೆಗೀಲಿಲ್ಲ, ಬಟ್ ಹಿಂದಿನ ವರ್ಷದಿಂದ ಒಂದೇ ಇದ್ದಿದ್ದು ಮೈನ್ಕ್ರಾಫ್ಟ್ ವಿಡಿಯೋದಲ್ಲಿ ರಿಯಲ್ ಗೋಲ್ಡ್ದು ಒಂದು ಇದು ಮಾಡಬೇಕಿತ್ತು ಅಂತ. ಅದನ್ನು ಮಾಡಿ ಮುಗಿಸಿದ್ದೀನಿ. ಬನ್ನಿ ತೋರಿಸ್ತೀನಿ ಒಳಗಡೆ. ಇದೇನಿದು? ಓಕೆ, ಇಲ್ಲಿ ಪೇಸ್ಟ್ ಆಗೋಗಪ್ಪ. ಪೇಸ್ಟಿ ಇರಲಿ ಬಿಡು. ನೋಡಿ ಗಾಯ್ಸ್, ಇದೆಲ್ಲ ಅಲ್ಲಿ ಡಿಸೈನ್ಗೆ ಐರನ್ ಅವರಷ್ಟೇ. ಕಾರ್ಟಲ್ಲೇ ಮೇಲೆ ಹೋಗ್ತೀನಿ, ಯಾಕಂದರೆ ನಾನು ಸ್ವಲ್ಪ ಹುಟ್ಸು ಮಾರಿ. ಓಕೆ, ಲೆಟ್ಸ್ ಗೋ. ಇಲ್ಲಿ ಏನು ಮೈಂಡ್ ಮಾಡೋಕ್ಕಾಗಲ್ಲ ನೋಡಿ. ನಾನು ಚಿರಾಯು ಅಲ್ವಾ ಸೊಸಿ ಅಂತ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಡಿಗ್ ಮಾಡಿದ್ರಲ್ಲಿ ಒಂದು ಸ್ವಲ್ಪ ಐಟಮ್ಸ್ ಇಟ್ಕೊಂಡು ಇದ್ದೀನಿ. ಇನ್ಚಾಂಟೆಡ್ ಗೋಲ್ಡನ್ ಆ್ಯಪಲ್ಸ್ ಮಾಡಿದ್ದೀನಿ. ಮತ್ತು ಇದೆಲ್ಲ ನೋಡ್ಕೊಂಡ್ರಾ? ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಜರ್ನಿ ಅಂತ ಹೇಳೋಕ್ಕಾಗಲ್ಲ. ಏನೋ ಒಂದು ಓಕೆ ಬಿಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಓಕೆ, ಇವಾಗ ಮಾನ್ಸ್ಟರ್ಸ್ನ ಸಾಯಿಸ್ಬೇಕು. ಮಾನ್ಸ್ಟರ್ಸನ್ನು ಸಾಯಿಸೋಕ್ಕೆ ನಮಗೆ ಸಾಯಬಾರ್ದು. ಫಸ್ಟು ರೀಸ್ಪಾನ್ ಪಾಯಿಂಟ್ ಸೆಟ್, ಮತ್ತು ತಗೊಂತೀವಿ ನಮ್ಮ ಎಲ್ಲ ಬ್ರಹ್ಮಾಸ್ತ್ರಗಳು ವಿತ್ ಸಮ್ ಬೋ ಆ್ಯಂಡ್ ಆರೋ ಹಾಕ್ಕಂತೀವಿ. ಹಾಕೊಂಡಾಯಿತು ಬ್ರಹ್ಮಾಸ್ತ್ರ. ಇವಾಗ ಬನ್ನಿ ಗಾಯ್ಸ್, ಲೆಟ್ಸ್ ಬರ್ಸ್ಟ್ ದೆಮ್ ಇನ್ ಫೈರ್. ಇಷ್ಟು ನಾನು ಮಾಡ್ತಿದ್ದೀನಿ, ಅಗ್ಲಗ್ಲ ಸಾಯ್ತಾ ನಂಗೆ ಸಾಕಾಗೋಗ್ಬಿಟ್ಟಿತ್ತು. ಇವತ್ತು ಸಾಯಿಸ್ತೀಯ ನನ್ನ ಹತ್ರ ಡೈಮಂಡ್ ಮನೆ ಇರೋದು. ಸಾಯಿಸ್ ತೋರಿಸು. ಓದಲ್ಲ, ಒಂದೇ ಒಂದು ಹಾರ್ಟ್ ಹೋಗಿರೋದು. ಇಷ್ಟೊತ್ತಿಗೆ ಸತ್ತೇ ಬಿಡ್ತಿದೆ. ಇರಲಿ ಬಿಡು, ನೋಡೋಣ ಇನ್ಯಾರು ಮಾನ್ಸ್ಟರ್ಸ್ ಇಲ್ವಾ. ಓ ಶೀಪ್, ವಾಟ್ ಅ ರೇರ್ ಶೀಪ್. ನಂಗೆ ಬೇಕಾಗಿರಲಿಲ್ಲ, ಯಾಕಂದರೆ ನನ್ನ ಹತ್ರ ಆಲ್ರೆಡಿ 2 ಬೆಡ್ ಮಾಡ್ಕೊಂಡಿದ್ದೆ. ಸ್ಪೈಡರ್ ಕಮಾನ್, I'll never leave you man. ಇವತ್ತು ಹೋದೆ ಅಂತಾನೆ ಚಟಾಪಟ. ಓ ಶೀಟ್, ಹೋಗ್ಬಿಟ್ಟ ಪಾಪ ಮೇಲಕ್ಕೆ. ಸ್ಕೆಲಿಟನ್ ಹೊಡಿಯ ನೋಡೋಣ. ನನಗೆಲ್ಲದಕ್ಕಿಂತ ಇರಿಟೇಟ್ ಮಾಡೋದಂದ್ರೆ ಒಂದೇ ಸ್ಕೆಲಿಟನ್. ನನ್ನ ಹತ್ರನೂ ಬೋಂಡ್ ಯಾರು ಇದೆ, ಡೋಂಟ್ ಯೋಚನೆ ಬ್ರೋ. ನನ್ನ ಗುರಿನೇ ಬರ್ತಿಲ್ಲ. ಇವಾಗಿಂದ ಬರುತ್ತೆ ನೋಡು. ಇವಾಗ ಹೆಂಗೆ ಹೊಡಿತೀಯ ನಾನು ನೋಡ್ತೀನಿ. ನಿನ್ನ ಹತ್ರ ಬೋಸ್ ಖಾಲಿ ಆಗಿರ್ಬೋದು, ನನ್ನ ಹತ್ರ ಖಾಲಿ ಆಗಿಲ್ಲ. ನನ್ನ ಹತ್ರನೂ 3 ಇರೋದು. ಹೆಡ್ ಶಾಟ್ ಹೋದ್ನಾ? ಇಲ್ಲ, ಇನ್ನೊಂದು ಬಿಡ್ಬೇಕನ್ಸುತ್ತೆ. ಓ, ಇನ್ನೊಂದು ಹೆಡ್ ಶಾಟ್. ಓ ಮೈ ಗಾಡ್, 6
ಇನ್ನೊಂದು ಹೊಡಿಲ್ಲ. ಓ ಓಕೆ, ಇನ್ನೂ ಸತ್ತಿಲ್ವ? ನನ್ನ ಹತ್ರ ಆರೋಸೆ ಖಾಲಿ ಆಯಿತು. ಒಳಗಿಂದ ಅಟ್ಯಾಕ್ ಮಾಡೋಣ ಅಂದರೆ ಅದಕ್ಕೂ ಬಿಡ್ತಿಲ್ಲ. ಇದಾದ್ರೆ ಸಾಯ್ಬೇಕಾಗುತ್ತೆ. ಯಾಕೆ ಇಷ್ಟ ಆಗ್ತಿಲ್ಲ? ಒಳಗೂ ಹೆಂಗೆ ಹೊಡಿತಾ ಇದೆ? ಒಂದು ಆರೋ ಇದೆ. ನಾನು ಹೊಡಿತೀನಿ ಅಷ್ಟೇ. ನಮಗೆ ಬಿಟ್ರೆ ನಾವು ಬಿಡ್ತೀವ? ತಿಂದಾಕ್ಬಿಡ್ತೀವಿ. ಓಕೆ ನಿಮ್ಗೆ ಗೊತ್ತು ಗಾಯ್ಸ್, ನಾನು ಯಾಕೋ ಇತ್ತೀಚೆಗೇನು ಮಾತಾಡ್ತಿರ್ಲಿಲ್ಲ, ಜಾಸ್ತಿ ಮಾತಾಡ್ತಿದ್ದೆ. ಇವನೇನಪ್ಪ ಸಡನ್ನಾಗಿ ಈ ಥರ ಮಾತಾಡ್ತಾನೇ ಇಲ್ಲ ಅಂತ ಏನೋ ಅಂದ್ಕೊಳ್ತಿರ್ಬೋದು. ಆದರೆ ಲೈಕ್ ನಾನಿವಾಗ ಐ ಆಮ್ ದ ನ್ಯೂ ಚಿರಾಯು, ಐ ಆಮ್ ದ ನ್ಯೂ ಚಾರಿಮಾಡ್. ನಾನು ಫುಲ್ ಅಂದರೆ ಫುಲ್ ಹೊಸ ಅಧ್ಯಾಯ. ವಿರಾಟ್ ಕೊಹ್ಲಿ ಹೇಳಿದ್ರಲ್ಲ ಅವತ್ತು, ಇದು RCBಯ ಹೊಸ ಅಧ್ಯಾಯ ಅಂತ. ಆದರೆ ನಂಗೆ ಇನ್ನೂ ಅನಿಸಿಲ್ಲ ಇದು RCBಯ ಹೊಸ ಅಧ್ಯಾಯ ಅಂತ. ಯಾರಿಗೆ ಗೊತ್ತು? ಇವಾಗ ಸಖತ್ತಾಗಿ ಮಾಡ್ತಾಯಿದ್ದಾರೆ ಮಾತ್ರ. ಇದು RCBಯ ಹೊಸ ಅಧ್ಯಾಯ. ಇದು ಆ್ಯಕ್ಚುಲಿ RCBಯ ಹೊಸ ಅಧ್ಯಾಯ ಅದಲ್ಲ. ಬಟ್ ಇದನ್ನೇ ಅವಾಗಲಿಂದ ಫಸ್ಟ್ ಮ್ಯಾಚಿಂದ ಆಡ್ಕೊಂಬಂದಿದ್ದಿದ್ರೆ ಇಷ್ಟೊತ್ತಿಗೆ ಫಸ್ಟ್ ಪೊಸಿಷನಲ್ಲಿ ಇರ್ತಿದ್ರು ಇವರು. ನಾನು ಹೇಳೋದೇನೆಂದರೆ RCBಗೆ ನಿಮ್ಮ ಬೌಲಿಂಗ್ ಲೈನಪ್ ಸಡನ್ನಾಗಿ ಹೆಂಗೆ ಚೆನ್ನಾಗಾಯಿತು ಅಂತ. ಒಬ್ಬರು ಅಂಕಲ್ ಸ್ವಪ್ನಿಲ್ ಸಿಂಗ್ ಅಂತ ಬಂದ್ಬಿಟ್ರು. ಆವಾಗಲಿಂದ ಅದೇನೋ ಲಕ್ಕಿನೋ ಏನೋ ಗೊತ್ತಿಲ್ಲ, ಏನೋ ಆಯಿತು, RCB ಆವಾಗಲಿಂದ ವಿನ್ ಮಾಡ್ತಾಯಿದ್ದಾರೆ. ಮತ್ತು ನೆನ್ನೆ ನಾವು ಅಂದ್ಕೊಂಡಿದ್ವಿ ಮ್ಯಾಕ್ಸ್ವೆಲ್ ಡಕ್ ಆಗ್ತಾನೆ ಅಂತ. ಮ್ಯಾಕ್ಸ್ವೆಲ್ ಬರಲೇ ಇಲ್ಲ. ವಿಲ್ ಜಾಕ್ಸೇ ಹೊಡೆದಾಕ್ದ. ಏನು ಹೊಡೆದಾಗ್ರು ಅವನು, ಓವರ್ಗೆ 5-6 ಸಿಕ್ಸು. ಆದರೂ ಸಖತ್ತು. ನಾನು ಬರಬೇಕು. ಇರಲಿ ಐ ವಾಂಟ್ ಟು ರೈಡ್ ಬ್ರೋ. ನಂಗೆ ಅಷ್ಟು ಮಾತಾಡೋಕ್ಕೆ ಮೂಡೇ ಇಲ್ಲ. ಸಾಂಗು ಹಾಕೋದೆ. ನಾನು ಇವಾಗಿನ ಯೂಟ್ಯೂಬಿಗೆ ಬಂದಿದ್ದೀನಿ ಅಂತ ನಿಮ್ಗೆ ಗೊತ್ತಿದೆ. ಸೊ ನಿಮಗೆ ಎಡಿಟಿಂಗ್ದು ಹೆಂಗೆ ಹೇಳ್ಕೊಡ್ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಪ್ಲೀಸ್. ಕಮೆಂಟ್ ಮಾಡಿದ್ರೆ ಸ್ವಲ್ಪ ನನಗೂ ಅರ್ಥ ಆಗುತ್ತೆ. ಆದರೂ ನಾನು ಸ್ವಲ್ಪ ಚಿಕ್ಕ ಎಡಿಟ್ಸ್ ಮಾಡಿಬಿಡ್ತೀನಿ. ಬಟ್ ನನಗೆ ಎಲ್ಲದಕ್ಕಿಂತ ಕಷ್ಟ ಆಗೋದಂದರೆ ಎಡಿಟಿಂಗ್. ಸೊ ಅದೊಂದೊಂದು ತಿಳ್ಕೊಬೇಕಷ್ಟೆ. ಸೊ ಇದನ್ನೆಲ್ಲ ಲೋಡ್ ಮಾಡ್ತೀನಿ. 3 ಫೆದರ್ ಸಿಕ್ಕಿದೆ. ನಾನು ಊಟ ಬೇಕು. ಓಕೆ, ತಿನ್ನೋಣ. ಚಪ್ಪುರ್ಸ್ಕೊಂಡೆ ತಿನ್ನೋಣ. ಓಕೆ, ಆರೋಸ್ ಬೇಕು. ಓಕೆ, 12 ಇಟ್ಕೊತೀನಿ. ಇವಾಗ ಏನು ಎತ್ಕೊಂಡು ನೋಡಿತೀನಿ ಆ ಮಾನ್ಸ್ಟರ್ಸ್. ಬೇಡ ಪಾಪ ಹೆದರ್ಕೊಂಡ್ಬಿಡ್ತಾರೆ ಮಕ್ಕಳೆಲ್ಲ. ನನ್ನನ್ನು ಬಿಟ್ಟೆ ಹೊಂಟೋಗಲ್ಲ. ಕತ್ಲು, ಐ ಹೇಟ್ ಕತ್ಲು. ಓ ಮೈ ಗಾಡ್, ನೋ. ಏನಿದು? ಇವಾಗ ಜಾಸ್ತಿ ಮಾಡಿದ್ದೀನಿ ಬ್ರೈಟ್ನೆಸ್. ಇವಾಗ ನೋಡಿ, ಇವಾಗ ಏನು ಎತ್ಕೊಂಡು ನೋಡಿತೀನಿ ಅಂತ ಎಲ್ಲರೂ. ಯಾರೆಲ್ಲ ಬರ್ತೀರಾ? ನನ್ನ ಹೊಡಿಯೋಕೆ ಯಾರಿದ್ದೀರಾ? ಯಾರಿಗೂ ಅಷ್ಟೊಂದು ಮೀಟ್ರಿಲ್ಲ ಬಿಡಿ. ಮೀಟ್ರ್ ಇದ್ದಿದ್ದರೆ ಇಷ್ಟೊತ್ತಿಗೆ ನನ್ನ ಮುಂದೆ ಇರ್ತಿದ್ರು. ಒಂದು ಸ್ಪೈಡರು ಮತ್ತು ನನಗೆ ಇರಿಟೇಟ್ ಇಲ್ಲ, ಸ್ಪೈಡರ್ ಅಲ್ಲ ಸಾರಿ, ಝಾಂಬಿ ಮತ್ತು ಸ್ಕೆಲಿಟನ್ ಮತ್ತು ಕ್ರೀಪರ್ ಮಾತ್ರ ಇರಿಟೇಟ್ ಮಾಡೋದು ನನಗೆ ಮೋಸ್ಟ್. ಇನ್ನೆಲ್ಲರನ್ನೂ ಕಚ್ಚ ಅಗದಾಕ್ಬಿಡ್ತೀನಿ. ಅವರೊಬ್ಬರು ಎಂಡರ್ಮ್ಯಾನ್. ಐ ನೀಡ್ ಯು ಬ್ರೋ, ಐ ನೀಡ್ ಯು. ಐ ಲಿಟ್ರಲಿ ನೀಡ್ ಯು. ಓ ಮೈ ಗಾಡ್.
ಕ್ರೀಪರ್ ಎಲ್ಲ ಸಾಯಿ. ಓ ಮೈ ಗಾಡ್, ಸಕ್ಕ ಎಂಡರ್ ಮ್ಯಾನ್, ನೀನು ಸತ್ತೆ ಕಣೋ, ನೀನು ಸತ್ತೆ. ಓ ಮಾಯ ನನಗೆ ಹೊಡಿತೀಯ, ಓಡಿಸ್ಕೊಂತೀಯ ಯಾರು? ಸತ್ತ. Did I just kill an Enderman? ಸ್ಪೈಡರ್ ಮೇಲೆ ಸವಾರಿ ಆಗಿರೋ ವಾಟ್? ನಂಗೆ ಈ ಅಳಿಯಾಕಾರು ಬಿಡು. ನಾನು ಏನು ಎತ್ಕೊಂಡು ನೋಡಿತೀನಲ್ಲ, ಹೋಗೋಣ, ಯಾಕೆ ಹೋಗಲ್ಲ? ಹೋದ, ಕಿತ್ಕೊಂಡು ಹೋದ. ಇನ್ಯಾರಲ್ಲ ಹೊಡಿತಿರೋದು? ಅಯ್ಯ ಇವನ ಅವ್ವ, ಹೆಲ್ತೇ ಇಲ್ಲಲ್ಲ, ಓಡಬೇಕು. ಎಸ್ಕೇಪ್ ಅಮ್ಮ, ನಾನು ಹೆಲ್ತೇ ನೋಡಿಲ್ಲ ಗಾಯ್ಸ್. ಒಂದೇ ಸರಿ ಸುಮ್ಮನೆ ಡೈಮಂಡ್ ಆರ್ಮರ್ ಇದೆಯಲ್ಲ, ಯಾರೇ ನನ್ನ ಸೋಲ್ಸೋಕ್ಕಾಗುತ್ತೆ ಅಂದ್ಕೊಂಡಿದ್ದೀನಿ. ಐ ನೀಡ್ ಸಮ್ ಗೋಲ್ಡನ್ ಆ್ಯಪಲ್ಸ್ ಆರ್ ಎಲ್ಸ್ ಐ ಕಾಂಟ್ ಸರ್ವೈವ್ ಇನ್ ಲೈಫ್. ಓ ಮೈ ಗಾಡ್, ಗೋಲ್ಡನ್ ಆ್ಯಪಲ್ ಒಂದೇ ಒಂದು ಸಾಕು. ವೇರ್ ಆರ್ ಯು ಮೈ ಹಾರ್ಟ್? ಓ ಕಚ ಸಿಕ್ತು ನೋಡೋ. ಸ್ಟ್ರೆಂತ್ ಬೂಸ್ಟ್ ಏನೇನೋ ಸಿಕ್ತಲ್ಲೋ. ರೀಜನರೇಷನ್ನು, ರೆಸಿಸ್ಟೆನ್ಸು, ಫೈರ್ ರೆಸಿಸ್ಟೆನ್ಸ್ ಬೇರೆ, ಅಬ್ಸಾರ್ಪ್ಷನ್ ಬೇರೆ ಸಿಕ್ತಾ? ಬೈತೆ. ಇವಾಗ ಬರಲ್ಲ. ರೀಜನರೇಷನ್ನೇ ಸಿಕ್ಕಿತೆ, ಇದನ್ನೇನು ಸಿಗಲ್ಲ, ಬರಲ್ಲ. ಹೊಡೆದಾಕದೆ ಕೆಲಸ ಮಾಡೋದು. ಹೋಗ ಸ್ನಾನ ಮಾಡೋಲೆ. 4 ದಿವಸ ಹೋಗೋ. ಗೈಸ್, ಅದನ್ನೇ ಇಗ್ನೋರ್ ಮಾಡಿಬಿಡಿ ಪ್ಲೀಸ್. ಇವಾಗ ನನಗೂ ಕೂಡ ಏನೂ ಕಾಣಿಸ್ತಿಲ್ಲ, ಎಷ್ಟು ಕತ್ಲಾಗಿದೆ. ಐ ನೀಡ್ ಎ ಬೆಟರ್ ಪ್ಲೇಸ್ ಟು ಪ್ಲೇ ಗೈಸ್. ಇವಾಗ ನನ್ನ ಮೇಲೆ ದೊಡ್ಡ ಹಮ್ಲ ಮಾಡಿದ್ದಾರೆ. ಓಕೆ, ನನಗೇನು ಕಾಣಿಸ್ತಿಲ್ಲ. ಬಾ ಐತೆ ನಿನಗೆ ಚಟಾಪಟ. ಇದೆ ಬರಲ್ಲ. ಯಾರು ಬರ್ತಿರೋ ಒಂದು ಗೋಲ್ಡನ್ ಆ್ಯಪಲ್ ಸುಮ್ಮನೆ ವೇಸ್ಟ್ ಮಾಡಿಸಿದ್ರಲ್ಲೋ. ಅಷ್ಟೊಂದು ಚೆನ್ನಾಗಿ ಇನ್ಚಾಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು. ಎನ್ವಿಲು ಫರ್ನಿಸು ಎಲ್ಲ ಓದ್ಕೊಂಡ್ರು. ಇದನ್ನು ಮಾಡ್ಬೇಕಾದ್ರೆ ಏನೋ ಕಳ್ದಾಕೊಂಡೆ. ಓಕೆ, ಬರ್ತಾಯಿದ್ದೀನಿ. ಬರೋಲೆ ಮುಂದೆ ಹೋಗಲ್ಲ. ನೀನು ಇವತ್ತು ಸತ್ಯ ಕಾಣೋಣ ಸಾಂಬಿ. ಸಾಯಿಸ್ತೀನಿ. ಅಲೇ ಹಿಟ್ ಕ್ರೀಪರ್ ಬಾರಲ್ಲ. ಯಾಕೆ ಬ್ಲಾಸ್ಟ್ ಆಗ್ತಿಲ್ಲ? ಧೈರ್ಯ ಇಲ್ವಾ? ಓ, ಅರ್ಥ ಆಯಿತು, ಧೈರ್ಯನೇ ಇಲ್ಲ ಪಾಪ. ಇವನಿಗಂತೂ ಇನ್ನೆಲ್ಲಿ ಮಹಾಧೈರ್ಯ ಇರುತ್ತೆ. ಒಂದೇ ಹಿಟ್ಟಲ್ಲಿ ಸಾಯ್ತಾನೆ ಇವನಂತ ನನ್ನ ಮಕ್ಕಳು ನನ್ನ ನುಡಿತಾರೆ. ಲೈಫಲ್ಲಿ ಸಾಧ್ಯ ಇಲ್ಲ. ಡೈಮಂಡ್ ಆರ್ಮರ್ ಇದೆ ನನ್ನ ಹತ್ರ. ತಲೆ ಹೊಡೆದಾಕ್ತೀನಿ, ತಲೆ. ಓ ಕಿಲ್ಡ್. ಇದೆಲ್ಲ ಈಸಿನೇ ಇತ್ತು. ಮೈನ್ಕ್ರಾಫ್ಟ್ ಅದು ಎಷ್ಟು ಕಷ್ಟ ಇರಬಾರ್ದು. ಯಾವುದು ಮಾನ್ಸ್ಟರ್ಸ್ ಕಾಣಿಸ್ತಿಲ್ಲ. ಹೋಗಿ ಮನೆಗೆ ಚಿಕ್ಕ ಪುಟ್ಟನ ಥರ ಮಲಿಕಂತೀನಿ ಗೈಸ್. ಅದೇ ಒಂದು ಮಾಡೋದು ಬಾಕಿ. ಅದೊಂದೇ ಮಾಡೋದು ಬಾಕಿ ಇವಾಗ. ಇಲ್ಲಿ ನಾನು ಖುದ್ದಾಗಿ ಮಾಡಿರೋ ಮೆಟ್ಲು ನನಗೇ ಆಗ್ತಿಲ್ವಲ್ಲೋ. ಇರಲಿ ಪಾಪ, ಮಲ್ಕೊಂಬಿಟ್ಟೆ. ಎದ್ದಾಳವ. ರೀಸ್ಪಾನ್ ಪಾಯಿಂಟ್ಸ್ ಆಯ್ತಪ್ಪ. ಬಿದ್ದೆ ಕಾಣೋ ನಾನು.
ಸಾಯಿಸೋಕೆ ಬರಲ್ಲ ನಿನ್ನ ಇವತ್ತೈತೆ ಕಣಲ್ಲ. ನೀನಿವತ್ತು ಸಾಯಲಿಲ್ಲ ಅಂದರೆ ನನ್ನ ಹೆಸರು ಚಿರಾಯುನೇ ಎಲ್ಲ ಬರಲ್ಲ. ಹೊಡೆಯಲ್ಲ ಹೀಲಾಗಲ್ಲ ಏನಾಗ್ತಿಲ್ಲ. ಚಿ ಇಬ್ಬರು ಬಾಣ ಫೈಟ್ ಸತ್ನಲ್ಲ, ಯಾಕೆ ಇನ್ನೂ ಹೊಡಿಬೇಕು? ತಗೋ ಇನ್ನೊಂದು 2 ಕೊಟ್ಟ. ಥ್ಯಾಂಕ್ ಯು ಗುರು, ಸಾಯಿಸೋದಕ್ಕೂ ಉಪಯೋಗ ಆಯಿತು. ನಂದಿದು ಅಬೇ 2 ಆರೋಸ್ ನಂದೇ ಕೊಡಿ. ಎಲ್ಲಿ ಬಿತ್ತು? ವಾಪಸ್ ಸಿಕ್ತಾ? ವೆರಿ ಗುಡ್. ನನ್ನ ಮನೆ ನೋಡಿದ್ರ ಗಾಯ್ಸ್, ನನ್ನ ಗೋಲ್ಡನ್ ಮನೆ, ಬೆಸ್ಟೆಸ್ಟ್ ಮನೆ ಇನ್ ದ ವರ್ಲ್ಡ್ ಗೈಸ್. ಎಷ್ಟೋ ದೊಡ್ಡದು ಮಾಡಲಿ, ಬಟ್ ಇಷ್ಟು ಕಾಸ್ಟ್ಲಿ ಮನೆ ಯಾರು ಅಫೋರ್ಡ್ ಮಾಡೋಕ್ಕೆ ಆಗಲ್ಲ. ಅಷ್ಟು ರಿಚ್ಚು ನಾನು. ಕಾರ್ಟ್ ನನ್ನ ಕರ್ಕೊಂಡೇ ಬರಲಿಲ್ಲ. ಇಲ್ಲಿಂದ ನೀರೆಲ್ಲ ಖತಮ್ ಆಗೋಗಿದೆಯಾ? ಲೇ ಬಾರಲ್ಲ ಐತೆ ಇನ್ನು ನೀವು ಅದು ಬಿಡಲ್ಲ. ಚಟಾಪಟ ಜಡಿಯದೆಯ. ಪಾಪ ಕಿತ್ಕೊಂಡು ಹೋಯ್ತು. ಸುಮ್ಮನೆ ವೇಸ್ಟ್ ಮಾಡ್ಕೊಂಡು ತಿನ್ಕೊಳ್ಳ. ಹೌದಾ, ಇನ್ನೊಂದು ಹಿಟ್ ಇನ್ನೊಂದು ಹಿಟ್. ಅದು ಇಲ್ಲಿಂದ ಯಾರು ಕಾಣಿಸ್ತೀರಾ? ಇಲ್ಲಿ ಕಾಣಿಸಿದ್ರು ಬೇಕಾಗಿಲ್ಲ. ಗಾಯ್ಸ್, ನಾನೊಂದಿಷ್ಟು ಸಮಯ ಏನೂ ಮಾಡಿಲ್ಲ, ಒಂದಿಷ್ಟು ಸಮಯ ಯಾವ ವೀಡಿಯೋನೂ ಮಾಡಿರಲಿಲ್ಲ. ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೂ ಒಂದು ಒಳ್ಳೆ ಟಾಪಿಕ್, ಇದು ಬೋರಿಂಗ್ ಇತ್ತು ಅಂದ್ಕೊತೀನಿ ನಿಮಗೋಸ್ಕರ. ಇನ್ನೂ ಒಂದು ಒಳ್ಳೆ ಟಾಪಿಕ್ ತೊಗೊಂಡು ಬರ್ತಾಯಿದ್ದೀನಿ. ಅಷ್ಟೋ ತನಕ ಬಾಯ್, ಟೇಕ್ ಕೇರ್, ಟಾಟಾ.